ಹಲೋ ಫ್ರೆಂಡ್ಸ್, ಸ್ಟಾಟಿಸ್ಟಿಕ್ಸ್ ಸೀರೀಸ್ ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ನಿಮಗೆ ಇನ್ನೊಂದು ಈಸಿ ಕ್ವಶನ್ ಬರ್ತದೆ 5 ಮಾರ್ಕ್ಸ್ ಅಲ್ಲಿ ಬಂದ್ಬಿಟ್ಟು. ಕ್ವಶನ್ ಈ ತರ ಇರ್ತದೆ: ಸಾಲ್ವ್ ದ ಗೇಮ್ ಯೂಸಿಂಗ್ ದ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಅಂತ ಕೇಳಿದಾಗ ಈ ತರ ಇಷ್ಟೇ ಒಂದು ಚಿಕ್ಕ ಮ್ಯಾಟ್ರಿಕ್ಸ್ ಕೊಡ್ತದೆ. ಇದರಲ್ಲಿ ಯಾವುದನ್ನ ನೀವು ಬೈ ಅಪ್ಲೈಯಿಂಗ್ ದ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ನೀವು ಅವ್ರು ಏನೇನು ಕಂಡುಹಿಡಬೇಕು ಅಂತ ಹೇಳಿದ್ದಾರೆ, ಗೇಮ್ ಫೇರ್ ಆಗಿದೆಯಾ ಅಂತ ಹೇಳಿ ಅಂತ ಕೇಳಿದ್ದಾರೆ, ಸೆಡಲ್ ಪಾಯಿಂಟ್ ಏನು ಅಂತ ಕೇಳಿದ್ದಾರೆ, ಬೆಸ್ಟ್ ಸ್ಟ್ರಾಟಜಿ ಮತ್ತೆ ವ್ಯಾಲ್ಯೂ ಆಫ್ ಗೇಮ್. ಇಷ್ಟು ಬರೆದ್ರೆ ನಿಮ್ದು 5 ಮಾರ್ಕ್ಸ್ ಸಿಕ್ಬಿಡುತ್ತೆ. ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಕ್ವಶನ್ ಆಲ್ರೆಡಿ ಹಾಕಿದ್ದೀನಿ, ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಕ್ವಶನ್ ಆಲ್ರೆಡಿ ಹಾಕೊಂಡಿದ್ದೀನಿ. ಸಾಲ್ವ್ ಮಾಡ್ತಾ ಹೋಗೋಣ. ಆಸ್ ಇಟ್ ಈಸ್ ಕ್ವಶನ್ ಅಲ್ಲಿ ಹೇಗಿದೆಯೋ ಅದೇ ರೀತಿ ಸಾಲ್ವ್ ಮಾಡ್ತಾ ಹೋಗೋಣ. ಏನ್ ಮಾಡ್ತಾ ಹೋಗ್ತೀವಿ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಅಲ್ಲಿ ಅಂದ್ರೆ ಡಿಲೀಟ್ ಮಾಡ್ತೀವಿ ನಾವು. ಫಸ್ಟ್ ರೋಸ್ ಕಂಪೇರ್ ಮಾಡ್ತೀವಿ. ರೋಸ್ ಏನಿದೆಯಲ್ಲ ಈ ರೋಸ್ A1 A2 A3 ಕಂಪೇರ್ ಮಾಡ್ತೀವಿ. ಮಿನಿಮಮ್ ಆರ್ ಈಕ್ವಲ್ ವ್ಯಾಲ್ಯೂ ವಿಚ್ ಇಸ್ ಮಿನಿಮಮ್ ಆರ್ ಈಕ್ವಲ್ ವ್ಯಾಲ್ಯೂ ಇರ್ತದಲ್ಲ ಅದನ್ನ ಡಿಲೀಟ್ ಮಾಡ್ತಾ ಹೋಗ್ತೀವಿ ರೋಸ್ ಮಾಡೋವಾಗ. ಅರ್ಥ ಆಯ್ತಲ್ವಾ? ಈಗ ನೋಡಿ, ಫಸ್ಟ್ 4 -1 2 ಇದೆ. ಮತ್ತೆ ಸೆಕೆಂಡ್ A2 ರೋ ನೋಡಿದಾಗ 2 0 3 ಇದೆ ಅಲ್ವಾ? 4 ಮತ್ತೆ 2 ಕಂಪೇರ್ ಮಾಡಿದ್ರೆ 2 ಇಸ್ ಎ ಲೆಸರ್ ವ್ಯಾಲ್ಯೂ. -1 ಮತ್ತೆ 0 ಕಂಪೇರ್ ಮಾಡಿದ್ರೆ -1 ಇಸ್ ಎ ಲೆಸರ್ ವ್ಯಾಲ್ಯೂ. 2 ಮತ್ತೆ 2 ಮತ್ತೆ 3 ಕಂಪೇರ್ ಮಾಡಿದ್ರೆ 2 ಇಸ್ ಎ ಲೆಸರ್ ವ್ಯಾಲ್ಯೂ. ಇದು ಕಾಂಟ್ರಾಡಿಕ್ಟರಿ ಸಿಚುವೇಶನ್ ಇದೆ. ಇಲ್ಲಿ ಯಾವುದು ನಮಗೆ ಕನ್ಕ್ಲೂಷನ್ ಸಿಗ್ತಾ ಇಲ್ಲ. ವಿಚ್ ರೋ ಇಸ್ ಎ ಮಿನಿಮಮ್ ರೋ ಯಾವುದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾವುದು ಮಿನಿಮಮ್ ರೋ ಇರುತ್ತೋ ಅದನ್ನ ನಾವು ಡಿಲೀಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಮ್ಗೆ ಕನ್ಕ್ಲೂಷನ್ ಸಿಕ್ಕಿಲ್ಲ. ಇಲ್ಲಿ ನಮ್ಗೆ ಈ ಎರಡು ರೋ ಕಂಪೇರ್ ಮಾಡಿದ್ವಿ. ಇಲ್ಲಿ ಇದು ಲೋ ಇದೆ, ಇಲ್ಲಿ ಇದು ಲೋ ಇದೆ, ಮತ್ತೆ ಇಲ್ಲಿ ಇದು ಲೋ ಇದೆ. ಹಾಗಾಗಿ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ A2 ಮತ್ತೆ A3 ಕಂಪೇರ್ ಮಾಡ್ತೀವಿ. A2 ಮತ್ತೆ A3 ಕಂಪೇರ್ ಮಾಡಿ ನೋಡೋಣ. 2 is a lesser value. ಇಲ್ಲಿ -5 is a lesser value. ಇಲ್ಲಿ ಅಗೇನ್ 1 is a lesser value. ಗೊತ್ತಲ್ವಾ? 1 is a 3 ಕಂಪೇರ್ ಮಾಡಿದ್ರೆ 1 is less. ಇಲ್ಲೂ ಕೂಡ ನಮಗೆ ಕಾಂಟ್ರಾಡಿಕ್ಟರಿ ಸಿಚುವೇಶನ್ ಇದೆ. ಹಾಗಾಗಿ ರೋಸ್ ಅಲ್ಲಿ ನಾವು ಯಾವುದು ಈಗ ಡಿಲೀಟ್ ಮಾಡಕ್ಕಾಗಲ್ಲ ಸದ್ಯಕ್ಕೆ. ಬಟ್ ಕಾಲಮ್ ಡಿಲೀಟ್ ಮಾಡಬೇಕಾದ್ರೆ, ಕಾಲಮ್ ನ ಡಿಲೀಟ್ ಮಾಡಬೇಕಾದ್ರೆ ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಏನಂತ ಹೇಳ್ತದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಅಲ್ವಾ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಈಕ್ವಲ್ value column should be deleted. Value column should be deleted ಅಲ್ವಾ? ಇದೇ ತರ ಹೇಳೋದು ರೂಲ್ಸ್. should be deleted. ಈಗ ಮಾಡ್ತಾ ಹೋಗೋಣ. B1 ಮತ್ತೆ B2 ಗೆ ಕಂಪೇರ್ ಮಾಡಿ as it is, which is maximum? 4 is maximum. When compared to B1 ಮತ್ತೆ B2 ಗೆ ಕಂಪೇರ್ ಮಾಡಿದಾಗ -1 ಅಥವಾ 4 ಅಲ್ಲಿ which is largest? 4 ಅಲ್ವಾ? 0 ಗೆ ಮತ್ತೆ 2 ಗೆ ಕಂಪೇರ್ ಮಾಡಿ which is largest? 2. ಅದೇ ರೀತಿ -5 ಮತ್ತೆ 6 ಮಾಡಿ 6 is largest. ಹಾಗಾಗಿ ಇದು ಮ್ಯಾಕ್ಸಿಮಮ್ ರೋ. ಈ ರೋನ ನಾವು ಡಿಲೀಟ್ ಮಾಡ್ತೀವಿ. ಈ ರೋನ ಡಿಲೀಟ್ ಮಾಡ್ತಾ ಇದೀವಿ. ಅದನ್ನ ಹಾಗೆ ಬರೀತೀರಾ ನೀವು. ಏನಂತ ಬರೀತೀರಾ? B2 ಡಾಮಿನೇಟ್ಸ್ B1. B2 ಡಾಮಿನೇಟ್ಸ್ B1. ನೆಕ್ಸ್ಟ್ B2 ನ B3 ಕಂಪೇರ್ ಮಾಡಿ ಡಿಲೀಟ್ ಮಾಡ್ಬೇಕಾದ್ರೆ ಯಾವ ತಗೊಳ್ತೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರೋ ಕಾಲಮ್ ನ ನಾವು ಡಿಲೀಟ್ ಮಾಡ್ತಾ ಹೋಗ್ತೀವಿ. -1 ಮತ್ತೆ 2 ಅಲ್ಲಿ ವಿಚ್ ಇಸ್ ಲಾರ್ಜೆಸ್ಟ್ ನಂಬರ್ 2 ಅಲ್ವಾ? ಅದೇ ರೀತಿ 0 ಮತ್ತೆ 3 ಅಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು 3. -5 ಮತ್ತೆ 1 ಅಲ್ಲಿ ಲಾರ್ಜೆಸ್ಟ್ ನಂಬರ್ ಯಾವುದು 1 ಅಲ್ವಾ? ನೀವು ಕೇಳಬಹುದು -5 ಇದೆ ಇಲ್ಲಿ, ಆಕ್ಚುಲಿ ಮೈನಸ್ ಇದು ನಾಟ್ ಪ್ಲಸ್. ಹಾಗಾಗಿ ಲಾರ್ಜೆಸ್ಟ್ ವ್ಯಾಲ್ಯೂ 1 ಆಗುತ್ತೆ. ಈ ರೋ ಕೂಡ ನಾವು ಡಿಲೀಟ್ ಮಾಡ್ತೀವಿ. B2 ಡಾಮಿನೇಟ್ಸ್ B3. So we delete B3 column. Next B2 ಕಾಲಮ್ ಅಲ್ಲಿ -1 0 5 ಇದೆ. ಈಗ ರೋ ವೈಸ್ ಮಾಡ್ತಾ ಹೋಗೋಣ. A1 A2 A3 ನಿಮಗೆ ಈ ತರ ಬರ್ಕೊಳ್ಳೋಣ. A1 A2 A3 B2 ಕಾಲಮ್ ಅಲ್ಲಿ -1 0 5 ಕಂಪೇರ್ ಮಾಡಿ. ರೋ ವೈಸ್ ಮಾಡ್ಬೇಕಾದ್ರೆ ಏನಂತ ಹೇಳಿದ್ದೆ, ಮಿನಿಮಮ್ ಆರ್ ಈಕ್ವಲ್ ವ್ಯಾಲ್ಯೂ ಇರೋದು ಡಿಲೀಟ್ ಆಗ್ತದೆ. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವ್ದಿದೆ, -1 ಇದೆ ಅಲ್ವಾ ಮಿನಿಮಮ್ ವ್ಯಾಲ್ಯೂ. ಸೊ ಇದು 0 ಕಂಪೇರ್ ಮಾಡಿದ್ರೆ A1 ಡಿಲೀಟ್ ಆಗುತ್ತೆ. ಅದೇ ರೀತಿ A2 ಮತ್ತೆ A3 ಕಂಪೇರ್ ಮಾಡಿ ವಿಚ್ ಇಸ್ ಮಿನಿಮಮ್ ವ್ಯಾಲ್ಯೂ. A2 ಮತ್ತೆ A3 ಕಂಪೇರ್ ಮಾಡಿ ವಿಚ್ ಇಸ್ ಎ ಮಿನಿಮಮ್ ವ್ಯಾಲ್ಯೂ. ಅದನ್ನ -5 ಮಿಸ್ ಆಗಿತ್ತು, ಹಾಕೊಳ್ತಾ ಇದ್ದೀನಿ. ವಿಚ್ ಇಸ್ ಎ ಮಿನಿಮಮ್ ವ್ಯಾಲ್ಯೂ, -5 ಇಸ್ ಎ ಮಿನಿಮಮ್ ವ್ಯಾಲ್ಯೂ ಅಲ್ವಾ? 0 ಯಾವ್ದು ಇದರಲ್ಲಿ ಚಿಕ್ಕದು ತುಂಬಾ, 0 ಅಲ್ಲ -5 ಅಲ್ವಾ? ಹಾಗಾಗಿ ಡಿಲೀಟ್ ಮಾಡ್ತೀವಿ. ನಮಗೆ ಈಗ ಸಿಗೋ ಉತ್ತರ A2 = 0. ನಾವು ಇಷ್ಟು ಮಾಡಿದ್ಮೇಲೆ ಏನ್ ಮಾಡ್ತಾ ಹೋಗ್ತೀವಿ ಅಂದ್ರೆ
ಈ ಇನ್ಫಾರ್ಮೇಶನ್ ಬರಿತೀವಿ. ಬೆಸ್ಟ್ ಸ್ಟ್ರಾಟಜಿ ಬಂದು ನಿಮ್ಗೆ ಬೆಸ್ಟ್ ಸ್ಟ್ರಾಟಜಿ ಯಾವ್ದು ಬರುತ್ತೆ? B2 A2 B2 ಮತ್ತೆ A2 ಬೆಸ್ಟ್ ಸ್ಟ್ರಾಟಜಿ ಆಗುತ್ತೆ. ಮತ್ತೆ ಸ್ಯಾಡಲ್ ಪಾಯಿಂಟ್ ಯಾವ್ದು ಬರುತ್ತೆ ನಿಮ್ಗೆ? ಸ್ಯಾಡಲ್ ಪಾಯಿಂಟ್ ಬಂದು ನಿಮ್ಗೆ ಆಸ್ ಇಟ್ ಈಸ್ ಸ್ಯಾಡಲ್ ಪಾಯಿಂಟ್ ಕೂಡ ನಿಮ್ಗೆ ಸೇಮ್ ಬರ್ತದೆ. A2 ಮತ್ತೆ B2 ನೇ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಅವ್ರು ಇನ್ನೇನು ಕೇಳಿದಾರೆ ಅಂದ್ರೆ ಸ್ಯಾಡಲ್ ಪಾಯಿಂಟ್ ಬೆಸ್ಟ್ ಸ್ಟ್ರಾಟಜಿ ಆಯ್ತು. ವ್ಯಾಲ್ಯೂ ಆಫ್ ಗೇಮ್ ಇಲ್ಲಿ ಕಂಡಿಡ್ಕೊಂಡ್ವಿ ಅಲ್ವಾ? ವ್ಯಾಲ್ಯೂ ಆಫ್ ಗೇಮ್ 0 ಬರ್ತಲ್ಲ ಇಲ್ಲಿ, ಆಸ್ ಇಟ್ ಈಸ್ ಹಾಗೆ ಹಾಕೊಳ್ಳಿ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾ ಹೋಗ್ತದೆ. ಇಷ್ಟು ಮಾಡಿ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿ. ಆಲ್ ದಿ ಬೆಸ್ಟ್.